Hello students, in the last class we have discussed two basic concepts of OOP, objects and classes. Today we will discuss about data abstraction and encapsulation, inheritance, these things. Okay? Okay. Data abstraction and encapsulation. Okay, today we will discuss data abstraction and encapsulation. Okay, what is encapsulation? See, the wrapping up of data and functions into a single unit called class is known as encapsulation. We have seen that in class data and functions are present. Wrapping up of those data and functions into a single unit called class is called as encapsulation. The data is not accessible to the outside world, and only those functions which are wrapped in the class can access it. You people already know this. The data is not accessible to the outside world. Only those functions which are wrapped in the class are able to access the data. Okay? These functions provide the interface between the objects, data and the program. These functions provides the interface. Interface andre enu? Interface andre it is just like a bridge. Interface ಅಂದ್ರೆ ಒಂದು ಬ್ರಿಡ್ಜ್ ಇದ್ದಂಗೆ, ಈ ದಡದಿಂದ ಆ ದಡಕ್ಕೆ ಹೋಗಕ್ಕೆ ಒಂದು ಬ್ರಿಡ್ಜ್ ಇದ್ದಂಗೆ. ಸೊ ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ದೀಸ್ ಆ ಕ್ಲಾಸಲ್ಲಿ ಏನು ಫಂಕ್ಷನ್ಸ್ ಇರ್ತಾವಲ್ಲ ಆ ಫಂಕ್ಷನ್ಸ್ ಇಂಟರ್ಫೇಸ್ ಥರ ಆ್ಯಕ್ಟ್ ಆಗುತ್ತೆ. ಎದಕ್ಕೆ? ಆ ಕ್ಲಾಸ್ನಲ್ಲಿರೋ ಡಾಟಾಗೂ ಮತ್ತು ಔಟ್ಸೈಡ್ ವರ್ಲ್ಡಿಗೂ. ಓಕೆ, ಔಟ್ಸೈಡ್ ಫಂಕ್ಷನ್ಸ್ ಆ ಡಾಟಾನ ಅಕ್ಸೆಸ್ ಮಾಡೋಕ್ಕಾಗೋದಿಲ್ಲ, ನಿಮಗೆ ಗೊತ್ತಿದೆ, ನಾನು ಹೇಳಿದ್ದೀನಿ. ಓಕೆ, ಸೊ ಯಾವ ರೀತಿ ಅಕ್ಸೆಸ್ ಮಾಡ್ಬೋದು? ಯೂಸಿಂಗ್ ದ ಫಂಕ್ಷನ್ಸ್ ಇನ್ಸೈಡ್ ದಟ್ ಕ್ಲಾಸ್. ಓಕೆ, those functions act as interface between the data and the outside world. Okay, the insulation of data from direct access by the program is called data hiding or information hiding. See, this insulation of data, insulate ಮಾಡಿರ್ತೀವಲ್ಲ ಅಂದರೆ ಸುತ್ತಿಡೋದು, ಡಾಟಾನ ಒಂದು ಕಡೆ ಸುತ್ತಿಟ್ಟಿರ್ತೀವಿ, ಇನ್ಸುಲೇಟ್ ಮಾಡಿರ್ತೀವಿ. ಎದರಿಂದ? ಔಟ್ಸೈಡ್ ವರ್ಲ್ಡಿಂದ. ಓಕೆ, ಅದನ್ನು ಏನಂತ ಕರಿತೀವಿ ನಾವು? ಡಾಟಾ ಹೈಡಿಂಗ್ ಅಂತ ಹೇಳ್ತೀವಿ, ಅಥವಾ ಇನ್ಫಾರ್ಮೇಷನ್ ಹೈಡಿಂಗ್ ಅಂತ ಹೇಳ್ತೀವಿ. ಓಕೆ ಓಕೆ, ಅಬ್ಸ್ಟ್ರಾಕ್ಷನ್ ಅಂದರೆ ಏನು? ಮತ್ತೆ ಅಬ್ಸ್ಟ್ರಾಕ್ಷನ್ ಅಂದರೆ ವರ್ಡ್ ಯಾಕೆ ಬಂತು ಇಲ್ಲಿ? ಡಾಟಾ ಅಬ್ಸ್ಟ್ರಾಕ್ಷನ್ ಅಂದರೆ ಏನು? ಎನ್ಕ್ಯಾಪ್ಸುಲೇಷನ್ ಆಯಿತು. ಅಬ್ಸ್ಟ್ರಾಕ್ಷನ್ ಅಂದರೆ ಏನು? ಡಾಟಾ ಅಬ್ಸ್ಟ್ರಾಕ್ಷನ್ ಅಂದರೆ data abstraction refers to the act of representing essential features without including the background details or explanations. Abstraction ಅಂದ್ರೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಓನ್ಲಿ ಎಸೆನ್ಷಿಯಲ್ ಫೀಚರ್ಸ್ ಅಷ್ಟೇ ಶೋ ಮಾಡ್ತೀವಿ. ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಏನಿದೆ, ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಏನಿದೆ, ಅದ್ರ ಬಗ್ಗೆ ನಾವೇನು ಇಲ್ಲಿ ಮಾಹಿತಿ ಕೊಡೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ? ಡಾಟಾ ಅಬ್ಸ್ಟ್ರಾಕ್ಷನ್. ಬ್ಯಾಕ್ಗ್ರೌಂಡ್ ಡೀಟೇಲ್ಸು ಮತ್ತು ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ಕೊಡೋದಿಲ್ಲ. ಓನ್ಲಿ ನಾವೇನು ಮಾಡ್ತೀವಿ? ಎಸೆನ್ಷಿಯಲ್ ಫೀಚರ್ಸನ್ನು ಮಾತ್ರ ಹೈಲೈಟ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ? ಎಸೆನ್ಷಿಯಲ್ ಫೀಚರ್ಸನ್ನು ಮಾತ್ರ ಹೈಲೈಟ್ ಮಾಡ್ತೀವಿ. ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಮತ್ತು ಇಂಪ್ಲಿಮೆಂಟೇಷನ್ ಡೀಟೇಲ್ಸು ನಾವು ಇಲ್ಲಿ ಹೈಲೈಟ್ ಮಾಡೋಕ್ಕೆ ಹೋಗೋದಿಲ್ಲ, ಶೋ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, so this feature is called as data abstraction. Okay,
data encapsulation and data abstraction. Don't confuse. Okay, next concept, inheritance. Inheritance ಅಂದ್ರೆ ಏನು? ಸಿ, ನೀವು ಆಲ್ರೆಡಿ ಹೈಸ್ಕೂಲ್ನಲ್ಲಿ ಬಯಾಲಜಿಯಲ್ಲಿ ಇನ್ಹೆರಿಟೆನ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಜನರಲಿ ಗೊತ್ತಿದೆ. ಸೊ ಸೇಮ್ ಫೀಚರ್ಸ್ ಇಲ್ಲಿ ಕೂಡ ಬರುತ್ತೆ. ಈಗ ಅಜ್ಜಂಗೆ ಒಬ್ನು ಮಗ ಇರ್ತಾನೆ, ತಂದೆಗೆ ಒಬ್ನು ಮಗ ಇರ್ತಾನೆ, ಮೊಮ್ಮಗ. ಓಕೆ, ಈಗ ಗ್ರ್ಯಾಂಡ್ ಫಾದರ್ ಏನಾದ್ರು, ಈಗ ಗ್ರ್ಯಾಂಡ್ ಫಾದರ್ ಸನ್, ಸಿ, ಗ್ರ್ಯಾಂಡ್ ಫಾದರ್ ಸನ್. ಸಿ, ಈ ಫಾದರ್ ನಲ್ಲಿ ಕೆಲವೊಂದು ಗುಣಗಳು ಇರ್ತವೆ, ಅವು ಗ್ರ್ಯಾಂಡ್ ಫಾದರ್ ಗುಣಗಳಿಗೆ ಹೋಲ್ತಿರ್ತವೆ. ಅಷ್ಟೇ ಅಲ್ಲದೆ ಈ ಫಾದರಿಗೆ ತನ್ನದೇ ಆದ ಸ್ವಂತ ಗುಣಗಳು ಕೂಡ ಇರ್ತವೆ. ಓಕೆ, ಈ ಗ್ರ್ಯಾಂಡ್ ಫಾದರ್ ಇಂದ ಫಾದರ್ ಏನಾಗುತ್ತೆ, ಇನ್ಹೆರಿಟ್ ಆಗುತ್ತೆ. ಫಾದರ್ ಇಂದ ಸನ್ ಏನಾಗ್ತಾನೆ, ಇನ್ಹೆರಿಟ್ ಆಗ್ತಾನೆ. ಸನ್ನಿಗೆ ಫಾದರ್ ಗುಣನೂ ಇರುತ್ತೆ, ಗ್ರ್ಯಾಂಡ್ ಫಾದರ್ ಗುಣನೂ ಇರುತ್ತೆ, ಜೊತೆಗೆ ಅವನದೇ ಆದ ಸ್ಪೆಷಲ್ ಗುಣಗಳು ಕೂಡ ಇರ್ತವೆ. ಓಕೆ, ಇದಕ್ಕೆ ನಾವೇನ್ ಹೇಳ್ತೀವಿ, ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ, ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಸಿ, inheritance is the process by which objects of one class acquire the properties of objects of another class. ಸಿ, ಈಗ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸನ್ನ ಇನ್ಹೆರಿಟ್ ಮಾಡ್ತೀವಿ ಅಂದ್ರೆ ಅರ್ಥ ಏನು, ಒಂದು ಕ್ಲಾಸಿನ ಆಬ್ಜೆಕ್ಟ್ಸ್ ಇನ್ನೊಂದು ಕ್ಲಾಸಿನ ಆಬ್ಜೆಕ್ಟ್ಸ್ ನ ಪ್ರಾಪರ್ಟೀಸ್ ನ ಏನ್ ಮಾಡುತ್ತೆ, ಅಕ್ವೈರ್ ಮಾಡ್ಕೊಳತ್ತೆ. ಎದರಿಂದ ಇನ್ಹೆರಿಟ್ ಆಗಿರುತ್ತಲ್ಲ ಆ ಕ್ಲಾಸನ್ನ ನಾವೇನ್ ಹೇಳ್ತೀವಿ, ಆ ಕ್ಲಾಸಿನ ಪ್ರಾಪರ್ಟೀಸ್ ನ ಅಕ್ವೈರ್ ಮಾಡ್ಕೊಳತ್ತೆ ಅಂತ ಹೇಳುತ್ತೆ. ಜೊತೆಗೆ ಅದರದೇ ಆದ ಸ್ವಂತ ಪ್ರಾಪರ್ಟಿ ಕೂಡ ಇರುತ್ತೆ, ಅದರದೇ ಆದ ಸ್ವಂತ ಪ್ರಾಪರ್ಟಿನೂ ಇರುತ್ತೆ. ಮತ್ತೆ ಯಾವ ಕ್ಲಾಸಿಂದ ಇನ್ಹೆರಿಟ್ ಮಾಡಿರ್ತೀವಲ್ಲ ಆ ಕ್ಲಾಸಿನ ಪ್ರಾಪರ್ಟೀಸ್ ಕೂಡ ಅದು ಒಳಗೊಂಡಿರುತ್ತೆ. ಓಕೆ, ಇನ್ಹೆರಿಟೆನ್ಸ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಆಬ್ಜೆಕ್ಟ್ಸ್ ಆಫ್ ಒನ್ ಕ್ಲಾಸ್ ಅಕ್ವೈರ್ ದ ಪ್ರಾಪರ್ಟೀಸ್ ಆಫ್ ಆಬ್ಜೆಕ್ಟ್ಸ್ ಆಫ್ ಅನದರ್ ಕ್ಲಾಸ್. ಓಕೆ, ಇಟ್ ಸಪೋರ್ಟ್ಸ್ ದ ಕಾನ್ಸೆಪ್ಟ್ ಆಫ್ ಹೈರಾರ್ಚಿಕಲ್ ಕ್ಲಾಸಿಫಿಕೇಶನ್. ಇದನ್ನೇ ನಾವು ಹೇಳಿದ್ನಲ್ಲ, ಗ್ರ್ಯಾಂಡ್ ಫಾದರ್ ಸನ್, ಇದನ್ನ ಏನ್ ಹೇಳ್ತೀವಿ, ಹೈರಾರ್ಚಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಹಿಯರ್ ಈಚ್ ಡಿರೈವ್ಡ್ ಕ್ಲಾಸ್ ಶೇರ್ಸ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿತ್ ದ ಕ್ಲಾಸ್ ಫ್ರಮ್ ವಿಚ್ ಇಟ್ ಈಸ್ ಡಿರೈವ್ಡ್ ಆಸ್ ಇಲ್ಲಸ್ಟ್ರೇಟೆಡ್ ಇನ್ ದ ಬಿಲೋ ಫಿಗರ್. ಸಿ, ಇಲ್ಲಿ ಈಚ್ ಡಿರೈವ್ಡ್ ಕ್ಲಾಸ್, ಈಗ ಒಂದು ಕ್ಲಾಸ್ ಇಂದ ಇನ್ನೊಂದು ಕ್ಲಾಸ್ ಅನ್ನ ಡಿರೈವ್ ಮಾಡ್ತೀವಿ, ಅದಕ್ಕೆ ಏನಂತ ಹೇಳ್ತೀವಿ, ಡಿರೈವ್ಡ್ ಕ್ಲಾಸ್. ಇದು ಪೇರೆಂಟ್ ಕ್ಲಾಸ್ ಆಯ್ತು, ಇದೇನಾಯ್ತು, ಡಿರೈವ್ಡ್ ಕ್ಲಾಸ್ ಆಯ್ತು. ಓಕೆ, ಈ ಡಿರೈವ್ಡ್ ಕ್ಲಾಸ್ ಈ ಪೇರೆಂಟ್ ಕ್ಲಾಸಿನ ಎಲ್ಲಾ ಗುಣಗಳನ್ನ ಪ್ರಾಪರ್ಟೀಸ್ ಗಳನ್ನ ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ಅದರದೇ ಆದ ಸ್ವಂತ ಪ್ರಾಪರ್ಟೀಸ್ ಕೂಡ ಅದಕ್ಕೆ ಇರುತ್ತೆ. ಸಿ, ಒಂದು ಡಯಾಗ್ರಾಮ್ ಇಂದ ನಿಮಗೆ ಶೋ ಮಾಡ್ತೀನಿ ನಾನು, ಅದನ್ನ ನೋಡಿ. This is class bird, B-I-R-D, bird. ಅದರದೇ ಆದ ಆಟ್ರಿಬ್ಯೂಟ್ಸ್ ಕೂಡ ಇರುತ್ತೆ. ಅದಕ್ಕೆ ಏನಿರುತ್ತೆ, ಫೆದರ್ಸ್, ಲೇ ಎಕ್ಸ್, ಓಕೆ. ಅದರಲ್ಲಿ ಎರಡು ಪಾರ್ಟ್ ಮಾಡ್ತೀವಿ. ಒನ್ ಈಸ್ flying, bird. Another one is
ಇದರದೇ ಆದ ಆಟ್ರಿಬ್ಯೂಟ್ಸ್ ಇರುತ್ತೆ ಇದಕ್ಕೂ ಕೂಡ ಇದರದೇ ಆದ ಆಟ್ರಿಬ್ಯೂಟ್ಸ್ ಇರುತ್ತೆ. Robin, it has its own attributes. Swallow, it also has its own attributes. Penguin, it has its own attributes. Kiwi, it has its own attributes. See students, ಇದು ಒಂದು ಕ್ಲಾಸ್, ಬರ್ಡ್ ಕ್ಲಾಸ್. ಇದರದೇ ಆದ ಆಟ್ರಿಬ್ಯೂಟ್ಸ್ ಇದೆ. ಬರ್ಡ್ಸ್ ಏನಿರುತ್ತೆ, ಫೆದರ್ಸ್ ಇರುತ್ತೆ, ಲೇ ಎಗ್ಸ್, ಅವುಗಳ ಎಗ್ ಕೊಡ್ತಾವೆ. ಸೊ ಬರ್ಡ್ ಇಂದ ಏನನ್ನ ಡಿರೈವ್ ಮಾಡ್ತೀವಿ, ಫ್ಲೈಯಿಂಗ್ ಬರ್ಡ್ ಅನ್ನ ಒಂದು ಕ್ಲಾಸ್ ಡಿರೈವ್ ಮಾಡ್ತೀವಿ, ನಾನ್ ಫ್ಲೈಯಿಂಗ್ ಬರ್ಡ್ ಅನ್ನ ಕ್ಲಾಸ್ ಅನ್ನ ಕೂಡ ಡಿರೈವ್ ಮಾಡ್ತೀವಿ. ಫ್ಲೈಯಿಂಗ್ ಬರ್ಡ್ಸ್ ಅಲ್ಲಿ ಆಟ್ರಿಬ್ಯೂಟ್ಸ್ ಅದರದೇ ಆದ ಆಟ್ರಿಬ್ಯೂಟ್ಸ್ ಇರುತ್ತೆ. ನಾನ್ ಫ್ಲೈಯಿಂಗ್ ಬರ್ಡ್ಸ್ ಅಲ್ಲೂ ಕೂಡ ಅದರದೇ ಆದ ಆಟ್ರಿಬ್ಯೂಟ್ಸ್ ಇರುತ್ತೆ. ಜೊತೆಗೆ ಈ ಆಟ್ರಿಬ್ಯೂಟ್ಸ್ ಕೂಡ ಇಲ್ಲಿ ಸೇರ್ಕೊಂಡಿರ್ತವೆ. ಗೊತ್ತಾಯ್ತಾ? ಬರ್ಡಿನ ಆಟ್ರಿಬ್ಯೂಟ್ಸ್ ಕೂಡ ಇಲ್ಲಿ ಸೇರ್ಕೊಂಡಿರ್ತವೆ. ಅದ್ರ ಜೊತೆಗೆ ಇದರದೇ ಆದ ಸ್ಪೆಷಲ್ ಆಟ್ರಿಬ್ಯೂಟ್ಸ್ ಕೂಡ ಇರ್ತವೆ. ಓಕೆ, ಇಲ್ಲಿ ಫ್ಲೈಯಿಂಗ್ ಬರ್ಡ್ ಇಂದ ಏನನ್ನ ಡಿರೈವ್ ಮಾಡಿದೀವಿ, ರಾಬಿನ್ ಸ್ವ್ಯಾಲೋ ಅನ್ನೋ ಬರ್ಡ್ ಕ್ಲಾಸ್ ಅನ್ನ ಡಿರೈವ್ ಮಾಡಿದೀವಿ. ರಾಬಿನ್ ಅನ್ನೋ ಬರ್ಡಿನ ಕ್ಲಾಸ್ ಒಂದು, ಸ್ವ್ಯಾಲೋ ಅನ್ನೋ ಬರ್ಡಿನ ಕ್ಲಾಸ್ ಒಂದು. ಅದೇ ರೀತಿ ನಾನ್ ಫ್ಲೈಯಿಂಗ್ ಬರ್ಡ್ಸ್ ನಲ್ಲಿ ಪೆಂಗ್ವಿನ್, ಅದು ನಾನ್ ಫ್ಲೈಯಿಂಗ್ ಬರ್ಡ್, ಅದು ಒಂದು ಕ್ಲಾಸು. ಮತ್ತೆ ಕಿವಿ ಅನ್ನೋ ಬರ್ಡ್, ಅದು ಕೂಡ ನಾನ್ ಫ್ಲೈಯಿಂಗ್ ಬರ್ಡ್, ಅದು ಒಂದು ಕ್ಲಾಸ್. ಅದರದೇ ಆದ ಸ್ಪೆಷಲ್ ಆಟ್ರಿಬ್ಯೂಟ್ಸ್ ಅದಕ್ಕೆ ಇರುತ್ತೆ. ಸಿ, ಇಲ್ಲಿ ನೀವು ಒಂದಿನ ಏನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ, ಈಗ ಯಾವ್ದಾರ ಒಂದು ಪೆಂಗ್ವಿನ್ ತೊಳಿ, ಇಲ್ಲಿ ಪೆಂಗ್ವಿನ್ ನಲ್ಲಿ ಆಟ್ರಿಬ್ಯೂಟ್ಸ್ ನಲ್ಲಿ ಏನೇನ್ ಬರುತ್ತೆ, ಪೆಂಗ್ವಿನ್ ಇಂದೇ ಸ್ಪೆಷಲ್ ಆಟ್ರಿಬ್ಯೂಟ್ಸ್ ಇರುತ್ತೆ. ಒನ್ ಥಿಂಗ್, ಇದು ಎದ್ರಿಂದ ಡಿರೈವ್ ಆಗಿದೆ, ನಾನ್ ಫ್ಲೈಯಿಂಗ್ ಬರ್ಡ್ ಇಂದ ಡಿರೈವ್ ಆಗಿದೆ. ಹಾಗಾದ್ರೆ ಅದರ ಆಟ್ರಿಬ್ಯೂಟ್ಸ್ ಕೂಡ ಇದಕ್ಕೆ ಸಂಬಂಧಪಡುತ್ತೆ. ಈ ನಾನ್ ಫ್ಲೈಯಿಂಗ್ ಬರ್ಡ್ ಎದ್ರಿಂದ ಡಿರೈವ್ ಆಗಿದೆ, ಬರ್ಡ್ ಇಂದ ಡಿರೈವ್ ಆಗಿದೆ. ಹಾಗಾದ್ರೆ ಪೆಂಗ್ವಿನ್ ಬರ್ಡಿನ ಆಟ್ರಿಬ್ಯೂಟ್ಸ್ ಒಳಗೊಂಡಿರುತ್ತೆ, ಜೊತೆಗೆ ನಾನ್ ಫ್ಲೈಯಿಂಗ್ ಬರ್ಡ್ಸ್ ಇನ ಆಟ್ರಿಬ್ಯೂಟ್ಸ್ ಕೂಡ ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ಅದರದೇ ಆದ ಸ್ಪೆಷಲ್ ಆಟ್ರಿಬ್ಯೂಟ್ಸ್ ಕೂಡ ಒಳಗೊಂಡಿರುತ್ತೆ. ಓಕೆ, ಇದನ್ನ ನಾವೇನಂತ ಹೇಳ್ತೀವಿ, ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಕಾನ್ಸೆಪ್ಟ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ ಊಪ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಲ್ಲಿ ದ ಕಾನ್ಸೆಪ್ಟ್ ಆಫ್ ಇನ್ಹೆರಿಟೆನ್ಸ್ ಪ್ರೊವೈಡ್ಸ್ ದ ಐಡಿಯಾ ಆಫ್ ರಿಯೂಸಬಿಲಿಟಿ. ಸೊ ಏನಿದು ಐಡಿಯಾ ಆಫ್ ರಿಯೂಸಬಿಲಿಟಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಪೆಂಗ್ವಿನ್ ಈ ಬರ್ಡಿನ ಆಟ್ರಿಬ್ಯೂಟ್ಸ್ ಅನ್ನ ಶೇರ್ ಮಾಡ್ಕೊಂತ ಇದೆ. ಹಾಗಾದ್ರೆ ಇದೇ ಆಟ್ರಿಬ್ಯೂಟ್ಸ್ ನ ಇಲ್ಲೂ ಕೂಡ ನಾವ್ ಏನ್ ಮಾಡ್ತಾ ಇದ್ದೀವಿ, ರಿಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೇನ್ ಹೇಳ್ಬೋದು, ಈ ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಏನನ್ನ ಸಪೋರ್ಟ್ ಮಾಡುತ್ತೆ, ರಿಯೂಸಬಿಲಿಟಿ, ಐಡಿಯಾ ಆಫ್
reusability. This means that we can add additional features to an existing class without modifying it. ನೋಡಿ, ಯಾವುದೇ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ನ ಡಿರೈವ್ ಮಾಡ್ತೀವಿ ಅಂದಾಗ ಆ ಕ್ಲಾಸಿನ ಫೀಚರ್ಸ್ ಏನಾಗುತ್ತೆ, ಇಲ್ಲಿ ಡಿರೈವ್ ಆಗುತ್ತೆ ಇನ್ನೊಂದು ಕ್ಲಾಸ್ ಅಲ್ಲಿ. ಸೊ ಈ ಕ್ಲಾಸಿನ ಏನು ಮಾಡಿಫೈ ಮಾಡ್ದೇನೆ ಇದರಲ್ಲಿರೋ ಫೀಚರ್ಸ್ ಇದಕ್ಕೆ ನಾವೇನ್ ಮಾಡಬಹುದು, ಆಡ್ ಮಾಡಬಹುದು. ಓಕೆ, ದಿಸ್ ಈಸ್ ಪಾಸಿಬಲ್ ಬೈ ಡಿರೈವಿಂಗ್ ಎ ನ್ಯೂ ಕ್ಲಾಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಒನ್. ಇದು ಹೇಗೆ ಪಾಸಿಬಲ್ ಆಗುತ್ತೆ? ಬೈ ಡಿರೈವಿಂಗ್ ಎ ನ್ಯೂ ಕ್ಲಾಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಒನ್. The new class will have the combined features of both classes. ಈ ನ್ಯೂ ಕ್ಲಾಸ್ ಏನಿರುತ್ತಲ್ಲ, ಈಗ ಇದರಿಂದ ಇದು ಡಿರೈವ್ ಆಗಿದೆ, ಇದರಿಂದ ಇದು ಡಿರೈವ್ ಆಗಿದೆ, ಇದರಿಂದ ಇದು ಡಿರೈವ್ ಆಗಿದೆ. ಸೊ ಈ ನ್ಯೂ ಕ್ಲಾಸ್ ಏನ್ ಡಿರೈವ್ ಆಗಿದೆ ಅಲ್ಲ, ಇದು ಕಂಬೈನ್ಡ್ ಫೀಚರ್ಸ್ ಅನ್ನ ಹೊಂದಿರುತ್ತೆ. ಬರ್ಡ್ ಇನ್ ಫೀಚರ್ ಹೊಂದಿರುತ್ತೆ, ನಾನ್ ಫ್ಲೈಯಿಂಗ್ ಬರ್ಡ್ ಇನ್ ಫೀಚರ್ ಹೊಂದಿರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ the concept of inheritance. Hope you have understood data abstraction, data encapsulation and the concept of inheritance. ಓಕೆ, ಬೇಸಿಕ್ ಕಾನ್ಸೆಪ್ಟ್ಸ್ ನಲ್ಲಿ ನಾವು ಏನು ಸ್ಟಡಿ ಮಾಡಿದ್ವಿ? ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ಸ್ ಅಂದ್ರೆ ಏನು? ಬೇಸಿಕ್ ರನ್ ಟೈಮ್ ಎಂಟಿಟೀಸ್. ಆಬ್ಜೆಕ್ಟ್ಸ್ ಗಳನ್ನ ಹೇಗೆ ಚೂಸ್ ಮಾಡಬೇಕು ಪ್ರೋಗ್ರಾಮ್ ನಲ್ಲಿ? ದೇ ಶುಡ್ ಮ್ಯಾಚ್ ದ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್. ಈಗ ಕಸ್ಟಮರು, ಅಕೌಂಟು, ಬ್ಯಾಂಕು ಅಂತ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ, ಹೌದಾ? ಈ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್ ಗಳನ್ನ ಮ್ಯಾಚ್ ಮಾಡೋ ಹಾಗೆ ಪ್ರೋಗ್ರಾಮ್ ಆಬ್ಜೆಕ್ಟ್ಸ್ ನಾವೇನ್ ಮಾಡ್ಕೊಂತೀವಿ? ಚೂಸ್ ಮಾಡ್ಕೊಂತೀವಿ. ಓಕೆ, ದಿಸ್ ಇಸ್ ಅಬೌಟ್ ಆಬ್ಜೆಕ್ಟ್ಸ್. ಕ್ಲಾಸಸ್ ಅಂದ್ರೆ ಏನು? ಕ್ಲಾಸಸ್ ಅಂದ್ರೆ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಕ್ಲಾಸ್ ಅಂದ್ರೆ ಏನು? ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಹೌದು, ಇಟ್ಸ್ ಎ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಎಲ್ಲಾ ಆಬ್ಜೆಕ್ಟ್ಸ್ಗಳು ಸೇರಿ ಏನಾಗುತ್ತೆ? ಒಂದು ಕ್ಲಾಸ್ ಆಗತ್ತೆ, ಅದಕ್ಕೆ ಸಂಬಂಧಪಟ್ಟಿರೋ ಕ್ಲಾಸ್ ಆಗತ್ತೆ. ನಾವು ಆಬ್ಜೆಕ್ಟ್ ನ ಯಾವ ರೀತಿ ಡಿಕ್ಲೇರ್ ಮಾಡ್ಕೊಂತೀವಿ? ಮೊದಲು ಕ್ಲಾಸ್ ನೇಮ್ ಬರಿತೀವಿ, ಆಮೇಲೆ ಸ್ಪೇಸ್ ಕೊಡ್ತೀವಿ, ಆಮೇಲೆ ಆಬ್ಜೆಕ್ಟ್ ನೇಮ್ ಬರಿತೀವಿ. ಅವಾಗ ಒಂದು ಆಬ್ಜೆಕ್ಟ್ ಏನಾಗುತ್ತೆ? ಡಿಕ್ಲೇರ್ ಆಗತ್ತೆ. ಓಕೆ, ಆಬ್ಜೆಕ್ಟ್ ಡಿಕ್ಲೇರ್ ಮಾಡ್ಕೊಂಡಾಗ ಮೆಮೊರಿಯಲ್ಲಿ ಅದಕ್ಕೆ ಸ್ಪೇಸ್ ಸಿಗತ್ತೆ. ಓಕೆ, ಕ್ಲಾಸ್ ಅನ್ನ ಡಿಫೈನ್ ಮಾಡಿದಾಗ ಮೆಮೊರಿಯಲ್ಲಿ ಸ್ಪೇಸ್ ಸಿಗತ್ತಾ? ಸಿಗೋದಿಲ್ಲ. ಕ್ಲಾಸ್ ಈಸ್ ಜಸ್ಟ್ ಎ ಟೆಂಪ್ಲೇಟ್. ಕ್ಲಾಸ್ ನ ಡಿಕ್ಲೇರ್ ಮಾಡಿದಾಗ ಮೆಮೊರಿಯಲ್ಲಿ ಸ್ಪೇಸ್ ಸಿಗೋದಿಲ್ಲ. ಓಕೆ, ಅದನ್ನ ಟೆಂಪ್ಲೇಟ್ ತರ ಯೂಸ್ ಮಾಡ್ತೀವಿ. ಆ ಕ್ಲಾಸ್ ಟೈಪಿನ ಒಂದು ಆಬ್ಜೆಕ್ಟ್ ನ ಡಿಕ್ಲೇರ್ ಮಾಡ್ಕೊಂಡಾಗ ಮೆಮೊರಿಯಲ್ಲಿ ಸ್ಪೇಸ್ ಅಲೋಕೇಟ್ ಆಗತ್ತೆ ಆ ಆಬ್ಜೆಕ್ಟಿಗೆ. ಓಕೆ, ಕ್ಲಾಸ್ ಅಂದ್ರೆ ಏನ್ ಹೇಳ್ಬೋದು? ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ ಅಂದ್ರೆ ಏನು? ಬೇಸಿಕ್ ರನ್ ಟೈಮ್ ಎಂಟಿಟಿ. ಮತ್ತೇನ್ ಡಿಸ್ಕಸ್ ಮಾಡಿದ್ವಿ? ಡಾಟಾ ಅಬ್ಸ್ಟ್ರಾಕ್ಷನ್ ಅಂಡ್ ಡಾಟಾ ಎನ್ಕ್ಯಾಪ್ಸುಲೇಷನ್. ಡಾಟಾ ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಏನು? wrapping up of data and functions into a single unit is called data encapsulation. ಡಾಟಾ ಮತ್ತೆ ಫಂಕ್ಷನ್ಸ್ ಅನ್ನ ಸೇರಿ ರ್ಯಾಪ್ ಮಾಡಿರ್ತೀವಿ, ಸುತ್ತಿಡ್ತೀವಿ ಒಂದು ಸಿಂಗಲ್ ಯೂನಿಟ್ ನಲ್ಲಿ. ಆ ಯೂನಿಟಿಗೆ ಏನಂತ ಕರಿತೀವಿ? ಕ್ಲಾಸ್ ಅಂತ ಕರಿತೀವಿ. ಓಕೆ, ಇದನ್ನ ಏನಂತ ಹೇಳ್ತೀವಿ? ಡಾಟಾ ಎನ್ಕ್ಯಾಪ್ಸುಲೇಷನ್. ಹಾಗಾದ್ರೆ ಡಾಟಾ ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು? ಡಾಟಾ ಅಬ್ಸ್ಟ್ರಾಕ್ಷನ್ ಅಂದ್ರೆ ಶೋಯಿಂಗ್ ದ ಎಸೆನ್ಷಿಯಲ್ ಫೀಚರ್ಸ್. ಎಸೆನ್ಷಿಯಲ್ ಫೀಚರ್ಸ್ ಅಷ್ಟೇ ಶೋ ಮಾಡ್ತೀವಿ. ಬ್ಯಾಕ್ ಗ್ರೌಂಡ್ ಡೀಟೇಲ್ಸ್, ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಇವೆರಡನ್ನ ಏನ್ ಮಾಡ್ತೀವಿ? ಶೋ ಮಾಡಕ್ಕೆ ಹೋಗೋದಿಲ್ಲ. ಓಕೆ, ಓನ್ಲಿ ಇಟ್ ಶೋಸ್ ದ ಎಸೆನ್ಷಿಯಲ್ ಫೀಚರ್ಸ್. ಅದಕ್ಕೆ ನಾವೇನ್ ಹೇಳ್ತೀವಿ? ಡಾಟಾ ಅಬ್ಸ್ಟ್ರಾಕ್ಷನ್. ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್, ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಂದ್ರೆ ಏನು? ಇನ್ಹೆರಿಟೆನ್ಸ್ ಅಂದ್ರೆ ಒಂದು ಪೇರೆಂಟ್ ಕ್ಲಾಸ್ ಇಂದ ಇನ್ನೊಂದು ಕ್ಲಾಸ್ ನ ಏನ್ ಮಾಡ್ತೀವಿ? ಡಿರೈವ್ ಮಾಡ್ತೀವಿ. ಆ ಡಿರೈವ್ ಮಾಡಿರೋ ಕ್ಲಾಸ್ ನ ಏನಂತ ಕರಿತೀವಿ? ಡಿರೈವ್ಡ್ ಕ್ಲಾಸ್ ಅಂತ ಕರಿತೀವಿ. ಆ ಡಿರೈವ್ಡ್ ಕ್ಲಾಸ್ ಪೇರೆಂಟ್ ಕ್ಲಾಸಿನ ಎಲ್ಲಾ ಗುಣಗಳನ್ನು ಹೊಂದಿರುತ್ತೆ.
ಎಲ್ಲ ಆಟ್ರಿಬ್ಯೂಟ್ಸ್ಗಳನ್ನು ಪ್ರಾಪರ್ಟೀಸ್ಗಳನ್ನು ಹೊಂದಿರುತ್ತೆ. ಅದರೊಂದಿಗೆ ಅದರದ್ದು ಎಕ್ಸ್ಟ್ರಾ ಪ್ರಾಪರ್ಟಿ ಕೂಡ ಇರುತ್ತೆ. ಹಾಗಾದ್ರೆ ಇಲ್ಲಿ ನಾವು ಏನ್ ಹೇಳ್ಬೋದು, ದ ಐಡಿಯಾ ಆಫ್ ರೀಯೂಸಬಿಲಿಟಿ, ಆಲ್ರೆಡಿ ಡಿಫೈನ್ ಮಾಡಿರೋ ಕ್ಲಾಸ್ ಅನ್ನ ಮತ್ತೆ ನಾವು ರೀಯೂಸ್ ಮಾಡ್ಕೋಬಹುದು ಇನ್ನೊಂದು ಕ್ಲಾಸ್ ಅಲ್ಲಿ. ಅದಕ್ಕೆ ಏನ್ ಹೇಳ್ತೀವಿ, ದ ಐಡಿಯಾ ಆಫ್ ರೀಯೂಸಬಿಲಿಟಿ ಅಂತ ಹೇಳ್ತೀವಿ. ಓಕೆ ಓಕೆ, ಈಗ ಟುಡೇಸ್ ಸೆಷನ್ ಎಂಡ್ ಮಾಡೋಣ ಸ್ಟೂಡೆಂಟ್ಸ್. ಈಗ ಇಷ್ಟನ್ನ ನೀವು ಗಮನ ಇಟ್ಟು ರಿಪೀಟ್ ಮಾಡ್ಕೊಳ್ಳಿ. ನಿಮಗೆ ಆಲೇ ನೋಟ್ಸ್ ನಾನು ಸೆಂಡ್ ಮಾಡಿದ್ದೀನಿ, ಆ ನೋಟ್ಸ್ ಅನ್ನ ಓದ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತಂದ್ರೆ ನನಗೆ ಕಾಲ್ ಮಾಡಿ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪಾಲಿಮಾರ್ಫಿಸಮ್ ಮತ್ತು ಮೆಸೇಜ್ ಪಾಸಿಂಗ್ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಟಿಲ್ ದೆನ್, ಗುಡ್ ಬೈ.